ಹಾಯ್ ಎಲ್ಲೋ ಇವತ್ತು ಕಡಲೆಕಾಳೊಂದು ಸಿಂಪಲ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ, ಹುರ್ಗಡ್ಲೆ, ಗಸಗಸೆ, ಸ್ವಲ್ಪ ಅರಿಶಿನ. ನೋಡಿ, ಇದು ಮೀಟ್ ಮಸಾಲ ಪೌಡ್ರು. ಇದು ಒಂದು ಮಸಾಲೆ, ಇದಿಷ್ಟು ರುಬ್ಕೊತೀನಿ. ಇದು ಪಾಲಕ್ಕು ತೊಳೆದಿಟ್ಕೊಂಡಿದ್ದೀನಿ. ಇದು ಬೇರೆ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬಿಟ್ಟು ಇದ್ರ ಜೊತೆಗೆ ರುಬ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಾಲಕ್ ಹಾಕಿದ್ದೀನಿ ನೋಡಿ, ರುಬ್ಕೊಂಬಿಡ್ತೀನಿ ಇವಾಗ. ನೋಡಿ, 2 ಮಸಾಲೆ ರುಬ್ಕೊಂಡಾಗಿದೆ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ, ಟೊಮೊಟೊನ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಉಪ್ಪು, ಕಡಲೆಕಾಳು ಹಾಕ್ತಾಯಿದ್ದೀನಿ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ. ಮತ್ತು ಇದು ಆಲೂಗೆಡ್ಡೆ ಬೇಬಿಕಾರ್ನ್, ಉಪ್ಪಿನ ಜೊತೆ ಬೇಯಲಿ ಸ್ವಲ್ಪ. ಇದು ಉಪ್ಪು ಹಾಕ್ಬಿಡೋಣ. ಎಲ್ಲ ಫ್ರೈ ಆಗಿದೆ. ಇದು ಪಾಲಕ್ಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಟ್ಕೊಂಡಿದ್ದಾರೆ, ಅದು ನೋಡಿ. ತೆಂಗಿನಕಾಯಿ, ಗಸಗಸೆ, ಕಡಲೆ ಎಲ್ಲ ಆಡಿಸಿದ್ವಲ್ಲ ಮಸಾಲೆ, ಅದು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ ಆಯಿತು. ಪಾಲಕ್ಕು ಕಡಲೆಕಾಳು ಮಸಾಲ ಗ್ರೇವಿ ಮುಚ್ಚಿಬಿಡೋಣ. ಈಗ ಇದು 2 ವಿಷಲ್ ಬಂದ್ಬಿಡಲಿ. ಇದು ಅದು ಗ್ರೇವಿ ಆಗೋಷ್ಟರಲ್ಲಿ ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕಿದ್ದೀನಿ. ಕಲ್ಸ್ಕೊಂಡು ತಗೊಬಂದ್ಬಿಡ್ತೀನಿ. ಚಪಾತಿ ಹಿಟ್ಟು ರೆಡಿಯಾಗಿದೆ ನೋಡಿ. ಪಾಲಕ್ಕು ಕಡಲೆಕಾಳು ಮಸಾಲ ಗ್ರೇವಿ ರೆಡಿ. ಚಪಾತಿ ರೆಡಿ ಮಾಡ್ಕೊಂಬಿಡ್ತೀನಿ. ಮಸಾಲ ಗ್ರೇವಿ ರೆಡಿಯಾಗಿದೆ ನೋಡಿರಿ.